ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಈ ತರ ನೋಡಿ ಎಷ್ಟು ದಿನ ಆಯ್ತಲ್ಲ. ಲಾಸ್ಟ್ ಡಿಸೆಂಬರ್ 2023 ರೀಕ್ಯಾಪ್ ವಿಡಿಯೋದಲ್ಲಿ ಈ ತರ ಮಾತಾಡಿದೆ. ಅದಾದ್ಮೇಲೆ ಉಡುಪಿ ಬ್ಲಾಗು, ಪ್ಲೊಂಗಲ್ ಬ್ಲಾಗ್ ಅಂತ ಇನ್ನೂ ಹೋಗ್ತಾನಿದೆ. ಈ ವಿಡಿಯೋ ಒಳಗಡೆ ಹೋಗಕ್ಕೆ ಮುಂಚೆ ಒಬ್ಬರಿಗಂತೂ ನಾನು ಥ್ಯಾಂಕ್ ಮಾಡಲೇಬೇಕು. ಬಾಜಿ ಬ್ರೋ, ಪೂರ್ವಕ ಧನ್ಯವಾದಗಳು. ನೀವೇನಾದ್ರು ಆ ಥರ ಮೆಸೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ತಾಯಣೆಗೂ ಬರ್ತಿರ್ಲಿಲ್ಲ. ಯಾರಪ್ಪ ಬಾಜಿ ಬ್ರೋ ಅಂದರೆ ನಮ್ಮ ಭರತ್ ಅವ್ರ ಕೋಲಿಗೋ ಅವ್ರು ಈ ಥರ ಸಜೆಸ್ಟ್ ಮಾಡೋರು, ಅದರಿಂದನೇ ಈ ವಿಡಿಯೋ ಆಗ್ತಿರೋದು. ನಿಮ್ಗೆ ಈ ಥರ ಯಾವ್ದಾದ್ರು ವಿಡಿಯೋ ಬೇಕು ಅನ್ಸುತ್ತೆ ಮೈದಂಗೆ ಕಮೆಂಟ್ ಸೆಕ್ಷನ್ ಕೇಳಿ, 100% ನಾನು ಮಾಡ್ಕೊಡ್ತೀನಿ. ಈ ವಿಡಿಯೋ ಅದ್ರ ಬಗ್ಗೆಪ್ಪ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಸ್ಕ್ರಾಲ್ ಮಾಡ್ತಿರ್ಬೇಕಂದ್ರೆ ಒಂದೇ ಸಾಂಗ್ ರಿಪೀಟೆಡ್ಲಿ ಬರ್ತಾನೆ ಇತ್ತು. ಯಾವ ಸಾಂಗ್ ಅಪ್ಪ ಅಂತ ಹೇಳಿದ್ರೆ ಕಣ್ಮಣಿ. ಈ ಸಾಂಗ್ ರಿಪೀಟೆಡ್ ಆಗಿ ಬರ್ತಾನೆ ಇತ್ತು. ಯಾಕಪ್ಪ ಇಷ್ಟು ಟ್ರೆಂಡ್ ಆಗೈತೆ ಅಂತ ಹೋಗಿ ನೋಡುವಾಗಲೇ ಮಂಜು ಮೇಲ್ ಅನ್ನೋ ಒಂದು ಮೂವಿಯಿಂದ ಈ ಸಾಂಗ್ ತುಂಬಾ ಟ್ರೆಂಡ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಮೂವಿ ಹಂಗೆ ಹಿಂಗೆ ಅಂತ ಹುಡುಗಿ ಕೊನೆಗೆ ಮುಕುಂದ ಥಿಯೇಟರ್ ಅಂತ ಐತೆ, ಭಾರಿ ಒಳ್ಳೆ ಥಿಯೇಟರ್ ಅಂತ ಬಕೆಟ್ ಹಿಡಿಯೋಕಲ್ಲ ನಾನು ಮಾಡಲ್ಲ. ಮೂವಿ ಥಿಯೇಟರ್ ಕಮ್ಮಿ ರೇಟಲ್ಲಿ ಸಿಕ್ತು, ಅದಕ್ಕೆ ಅಲ್ಲಿಗೆ ಹೋಗಿದ್ವಿ ಅಷ್ಟೇ. ಏನ್ ಗುರು ಮೂವಿ ರಿವ್ಯೂ ಎಲ್ಲ ಆಗ್ತಿದ್ಯಾ, ಅದೆಲ್ಲ ನಮ್ಮ ಚಾನಲ್ ಅಲ್ಲೇ ಇಲ್ಲ ಅಂತ ನೀವು ಕೇಳ್ಬೋದು. ಕರೆಕ್ಟ್ ಆಗಿ ನನ್ನ ಚಾನಲ್ ಅಬೌಟ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ವೆಲ್ಕಮ್ ಟು ಅಗಸ್ತ್ಯ ವ್ಲಾಗ್ಸ್ ಅಂತ ಹಾಕ್ಬಿಟ್ಟು ಮೋಟೋ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್, ಪರ್ಸನಲ್ ವ್ಲಾಗ್ಸ್, ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂಸ್ ಅಂತ ಹಾಕಿದ್ದೀನಿ. ಒಂದು ನಿಮಿಷ. ಇವಾಗ ನೋಡಿ ಮೂವಿ ರಿವ್ಯೂಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಐಡಿಯಾ ಇರಲಿಲ್ಲ, ಬಟ್ ಚೆನ್ನಾಗಿರೋ ಮೂವಿಗಳನ್ನ ಈ ತರ ಹೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನ್ನ ಭಾವನೆ. ಸೊ ಅದೊಂದೇ ರೀಸನ್ಗೆ ವಿಡಿಯೋ ಮೇಕ್ ಮಾಡ್ತಾ ಇದ್ದೀನಿ. ಇನ್ನೇನಪ್ಪ ವಿಡಿಯೋ ಒಳಗಡೆ ಹೋಗೋಣ. ಅದಕ್ಕೆ ಮುಂಚೆ ಮೂವಿ ರಿವ್ಯೂಸ್ ಅಂತಾನೆ ಇಂಟ್ರೋ ಮಾಡಿದ್ದೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇನ್ನೂ ಇಂಟ್ರೋ ಬರ್ಲಿಲ್ವಾ? ಒಂದೇ ನಿಮಿಷ. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. ನಿನ್ನೆ ದಿನಾಂಕ 8 ಮಾರ್ಚ್ 2024 ಶುಕ್ರವಾರ ಮೂವಿ ನೋಡಾಯ್ತು. ಇವತ್ತು ರೆಕಾರ್ಡ್ ಮಾಡ್ತಿರೋದು 9 ಮಾರ್ಚ್ 2024 ಶನಿವಾರ. ನಾಳೆ 10ನೇ ತಾರೀಕು ಮಾರ್ಚ್ 2024 ಭಾನುವಾರ ಬೆಳಗ್ಗೆ ಈ ವಿಡಿಯೋ ಅವೈಲಬಲ್ ಇರುತ್ತೆ. ಫ್ರೇಮ್ ಅಲ್ಲಿ ಈ ಗ್ಯಾಪು ಮತ್ತೆ ಈ ಗ್ಯಾಪು ಸುಮ್ಮನೆ ಇದೆಯಲ್ಲ, ಇಲ್ಲೇನಾದ್ರು ಹಾಕ್ಬೇಕಲ್ಲ, ಪೋಸ್ಟರ್ ಹಾಕಲ್ವಾ? ಎಲ್ಗುರು ಖಾಲಿ ಪೋಸ್ಟರ್ ಬರ್ತೈತೆ, ಎಫೆಕ್ಟ್ ಏನಿಲ್ಲ ಅಂದ್ರೆ ಜಸ್ಟ್ ಇವಾಗ ಕಳೀತಾ ಇದ್ದೀನಿ. ಎಫೆಕ್ಟ್ಸ್ ಅವೆಲ್ಲ ಮುಂದೆ ಬರುತ್ತೆ, ವೆಯ್ಟ್ ಮಾಡಿ. ಮೂವಿ ರಿಲೀಸ್ ಆಗಿದೆ 22 ಫೆಬ್ರವರಿ 2024. ಹೇಳ್ದಂಗೆ 10 ದಿನವರೆಗೂ ಯಾವುದೇ ರೀತಿಯಾದ ಸದ್ ಮಾಡಿಲ್ಲ. ಕಾಂತಾರಾಗ ಯಾವ ರೀತಿ ಸಡನ್ ಆಗಿ ಎಲ್ಲ ಕಡೆನೂ ಪಾಸಿಟಿವ್ ರಿವ್ಯೂಸ್ ಬಂತು, ಅದೇ ತರ ಈ ಮೂವಿಗೂ ಬಂತು. ನಾವು 4ನೇ ತಾರೀಕಿಗೆ ಪ್ಲಾನ್ ಮಾಡಿದ್ದೆ, ಆಮೇಲೆ ಬರತ್ತಿಕ್ಕೊಂಡು ಶಿಫ್ಟ್ ಇಲ್ಲ ಮಚ್ಚ. ಶಿವರಾತ್ರಿ 8ನೇ ತಾರೀಕು ರಜಾ ಇದೆ, ಸೊ ಅವತ್ತು ಹೋಗೋಣ ಅಂತ ಹೇಳ್ದ. 7 ಗಂಟೆಗೆ ಮನೆ ಬಿಟ್ಟು ಭರತ್ ಮನೆಗೆ ಹೋದೆ. ಅಲ್ಲಿ ಹೋದ್ರೆ ಡ್ಯಾಡಿದು ಬರ್ಡೇ ಇತ್ತು, ಭರತ್ ಡ್ಯಾಡಿಗೆ. ಅದಕ್ಕೆ ಕೇಕ್ ಕಟ್ ಮಾಡ್ಕೊಂಡು ಕೊನೆಗೆ ಟೈಮ್ 8:45 ಆಗೋಯ್ತು. 9:00ವರೆಗೆ ಶೋ ಬೇರೆ ಸ್ಟಾರ್ಟ್ ಆಗುತ್ತಂತ ಎದ್ದು ಬಿದ್ದು ಹೋಗಿ ಈ ಮೂವಿದು ಒನ್ಲೈನ್ ಸ್ಟೋರಿ ಹೇಳ್ಬೇಕಂತ ಹೇಳಿದ್ರೆ, ಜನ ವೆಕೇಶನ್ ಅಂತ ಹೋಗ್ತಾರೆ. ಆ ವೆಕೇಶನ್ ಹೋಗಿ ಗುಹೆಯಲ್ಲಿ ಒಬ್ಬ ಫ್ರೆಂಡ್ ಬಿದ್ದೋಗ್ತಾನೆ. ಆ ಫ್ರೆಂಡ್ ನ ಮೇಲಕ್ಕೆ ತೆಗಿತಾನೆ. ಇದನ್ನೇ ಫುಲ್ ಹೇಗ್ ನಡೀತು ಅನ್ನೋದನ್ನ ಒಂದು ಮೂವಿ ಮುಖಾಂತರ ನಮ್ಗೆ ತಿಳಿಸಿದ್ದಾರೆ. ಸೊ ಈ ಮೂವಿ 2006ರಲ್ಲಿ ನಡೆದ ರಿಯಲ್ ಇನ್ಸಿಡೆಂಟ್ ನ ಬೇಸ್ಡ್ ಮಾಡಿ ತೆಗೆದಿದ್ದಾರೆ. ನಿಜವಾಗ್ಲೂ ಮಂಜುಮೆಲ್ ಅನ್ನೋ ಊರಿದೆ, ಚಿಕ್ಕ ಗ್ರಾಮ. ನಿಮ್ಗೆ ಕೊಚ್ಚಿ, ಎರ್ನಾಕುಳಂ ನಿಯರ್ ಬೈ ಆ ಸರೌಂಡಿಂಗ್ ಅಲ್ಲಿ ಬರುತ್ತೆ. ಒಂದು ಗುಂಪಲ್ಲಿ 9 ಜನ ಫ್ರೆಂಡ್ಸ್ ಇರ್ತಾರೆ. 9 ಜನ ಅಂತ ಹೇಳಿದ್ನಲ್ಲ, 9 ಜನ ವೆಕೇಶನ್ ಗೆ ಹೋಗೋಣ ಅಂದ್ಬಿಟ್ಟು ಗೋವಾ ಪ್ಲಾನ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿ ಆಮೇಲೆ ಕೊಡೈಕನಲ್ ಹೋಗ್ತಾರೆ. ಕೊಡೈಕನಲ್ ಹೋಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಾಗ ಆಲ್ರೆಡಿ ಆ ಗ್ರೂಪ್ ಅಲ್ಲಿ ಒಬ್ಬಂದು ಇಲ್ಲಿ ಗುಣ ಕೇವ್ ಅಂತ ಒಂದೈತೆ. ಸೊ ಅದ್ರಲ್ಲಿ ಹೋಗೋಣ, ನಾನು ಆಲ್ರೆಡಿ ನನ್ನ ಗ್ಯಾಂಗ್ ಜೊತೆ ಹೋಗಿದ್ದೆ, ಸಖತ್ತಾಗೈತೆ, ಬ್ಯೂಟಿಫುಲ್ ಪ್ಲೇಸ್, ಹಂಗೆ ಹಿಂಗೆ ಅಂತ ಕರ್ಕೊಂಡು ಹೋಗ್ತಾನೆ. ಸೊ ಅದಾದ್ಮೇಲೆ ರೆಸ್ಟ್ರಿಕ್ಟೆಡ್ ಏರಿಯಾ ಬರುತ್ತೆ, ಅದನ್ನ ದಾಟಿ ಯಾರು ಹೋಗಂಗಿಲ್ಲ. ಬಟ್ ಇವರೆಲ್ಲ ಹಠ ಹಿಡಿದು ನಾನು ಒಳಗಡೆ ಹೋಗ್ಲೇಬೇಕು ಹಂಗೆ ಹಿಂಗೆ ಅಂತ ಹೋಗಿ ಇಳಿತಾರೆ. ಗುಹೆ ಒಳಗಡೆ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಂಡು, ಎಷ್ಟೋ ಜನ ಸೇಲಂ ಬಾಯ್ಸ್, ಕೋವೆ ಕಿಂಗ್ಸ್ ಅಂತ ಬರ್ದಿರ್ತಾರೆ. ಅದನ್ನ ನೋಡಿ ಇವರು ಮಂಜು ಮೇಲ್ ಬಾಯ್ಸ್ ಅಂತ ಬರೆಯೋಣ ಅಂತ ಪೇಂಟರ್ ಬರೆದ್ಬಿಟ್ಟು ಒಂದು ಕ್ಯಾರೆಕ್ಟರ್ ಸುಭಾಷ್ ಅಂತ ಅವನ್ನ ಕರೀತಾರೆ. ಈ ತರ ನೋಡು ಹೆಂಗೈತೆ ಹತ್ರ ಬಾ ಅಂತ. ಅವ್ನ್ ಗೊತ್ತಿಲ್ದಂಗ ಒಂದು ದೊಡ್ಡ ಹಳ್ಳ ಇರುತ್ತೆ. ಆ ಹಳ್ಳಕ್ಕೆ ಡೆವಿಲ್ಸ್ ಕಿಚನ್ ಅಂತಾರೆ, ಏನು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಸೊ ಹಳ್ಳದಲ್ಲಿ ಒಬ್ಬ ಬಿದ್ದೋಗ್ತಾನೆ. ಅದಾದ್ಮೇಲೆ ಅಲ್ಲಿ ಎಷ್ಟೋ ಜನ ಅದಕ್ಕೆ ಮುಂಚೆ ಬಿದ್ದಿರ್ತಾರೆ, ಬಿದ್ದವ್ರು ಯಾರು ವಾಪಸ್ ಬಂದಿರಲ್ಲ. ಹಳ್ಳದಲ್ಲಿ ಅವ್ನು ಬಿದ್ದೋಗ್ತಾನೆ. ಬಿದ್ದೋದ್ಮೇಲೆ ಇವ್ರಿಗೆ ಏನ್ ಮಾಡೋದಂತ ಗೊತ್ತಿದೆ. ಹೋಗ್ಬಿಟ್ಟು ಇಬ್ರು ಫ್ರೆಂಡ್ಸ್ ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಇಬ್ರು ಲೋಕಲ್ ಕರ್ಕೊಂಡ್ ಬಂದು ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೆಲ್ಲ ಆದಾಗ ಅವ್ರಿಗೆ ಗೊತ್ತಾಗೋದೇನಂದ್ರೆ, ಆ ಹಳ್ಳ ಅವ್ರ ಫ್ರೆಂಡ್ ಏನ್ ಬಿದ್ದಿರ್ತಾನೆ, ಇಟ್ಸ್ ಅರೌಂಡ್ 900 ಅಡಿ ಹಳ್ಳ ಇರುತ್ತೆ. ಸೊ ಹೋದವ್ರು ಯಾರು ಇದುವರೆಗೂ ಬಂದಿಲ್ಲ ಅಂತ ಎಲ್ಲ ತುಂಬಾ ಭಯ ಪಡಿಸ್ತಾರೆ. ಟಾರ್ಚ್ ಹಾಕಿ ಏನೇನೋ ಸೌಂಡಿಗೆ ಕೇಳ್ತಾರೆ, ಏನು ಬರಲ್ಲ. ಆಮೇಲೆ ಇದೆಲ್ಲ ಆಗಲ್ಲ, ನಡೀರಿ ಮನೆಗೆ ಅಂತ ಹೇಳಿದಾಗ ಒಳಗಡೆ ಬಿದ್ದಿರೋನು ಕಿರ್ಚಾಡೋ ಸೌಂಡ್ ಒಬ್ಬನು ಕೇಳಿಸುತ್ತೆ. ಅದೆಲ್ಲ ಆದ್ಮೇಲೆ ಓಕೆ, ಇನ್ನೂ ಒಂದು ಜೀವಂತವಾಗಿ ಬದುಕಿದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವನ್ನ ಎತ್ತೋ ಪ್ರಯತ್ನದಲ್ಲಿ ಎಲ್ಲರೂ ಇಳಿತಾರೆ. 3 ಗ್ರೂಪ್ ಆಫ್ ಆಫೀಸರ್ಸ್ ಬರ್ತಾರೆ. ಒಂದ್ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್, ಇನ್ನೊಂದ್ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಒಂದ್ ಕಡೆ ಫೈರ್ ಡಿಪಾರ್ಟ್ಮೆಂಟ್ ಬಂದು. ಸೊ ಫಾರೆಸ್ಟ್ ಆಫೀಸರು ಪೊಲೀಸ್ಗಳು ಏನಿರ್ತಾರೆ ಒಳಗಡೆ ಯಾರು ಭಯ ಪಡ. ಆ ಬಾಯ್ಸ್ ಗ್ರೂಪ್ ಅಲ್ಲಿ ಒಬ್ಬ ಮುಂದೆ ಬಂದು ನಾನು ಒಳಗಡೆ ಇಳಿತೀನಿ, ಪೊಲೀಸ್ ಅವ್ರ ಹತ್ರ ವಾದ ಮಾಡಿ ಅವ್ರಿಗೆಲ್ಲ ಒಪ್ಪಿಸ್ಕೊಂಡು ಕೊನೆಗೆ ಇಳ್ದಿ ಮೇಲ್ ತಗೊಂಬರೋದೇ ಈ ಸ್ಟೋರಿ. ಕೇವ್ ಹೇಳಿದ್ನಲ್ಲ, ಆ ಕೇವ್ಗೆ ಒಂದು ಹಿಸ್ಟ್ರಿ ಐತೆ, ಅದೇನಂತ ನೋಡ್ಕೊಂಬರೋಣ ಬನ್ನಿ.
ಎಸ್, ಗುಣಾಖೇವ್. ಏನಪ್ಪಾ ಇದು ಗುಣಾಖೇವ್ ಅಂತ ಹೇಳಿದ್ರೆ, ಗುಣಾಖೇವ್ ಅನ್ನೋದು 1821ರಲ್ಲಿ ಬ್ರಿಟಿಷರ ಆಡಳಿತ ಕಾಲ ಇತ್ತಲ್ವಾ, ಆಗ BS ವಾರ್ಡ್ ಒಂದು ಬ್ರಿಟಿಷ್ ಆಫೀಸರು ಈ ಜಾಗನ ಕಂಡುಹಿಡಿತಾರೆ. ಇದು ಸುಮಾರು 8.5 ಕಿಲೋಮೀಟರ್ 8.5 ಕಿಲೋಮೀಟರ್ ಇರುತ್ತೆ ಕೊಡೈಕನಲ್ ಮೇನ್ ಸಿಟಿಯಿಂದ. ಆಲ್ಸೋ ಕೊಡೈಕನಲ್ ಅನ್ನೋದು ಸಮುದ್ರ ಮಟ್ಟದಿಂದ 2230 ಮೀಟರ್ ಹೈಟ್ ಇರುತ್ತೆ. ಸೊ ಬ್ರಿಟಿಷರೆಲ್ಲ ಇದನ್ನ ಡೆವಿಲ್ಸ್ ಕಿಚನ್ ಅಂತ ಕರಿತಿದ್ರು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಗುಹೆ ಅಂದ್ರೆ ನಿಮ್ಗೆ ಈಗ ಗೊತ್ತು, ಲೈಕ್ ಆ ಬೆಟ್ಟ ಗುಡ್ಡಗಳೇನಿದೆ ಅದು ಸೊಂದಲ್ಲಿ ಈ ತೂತುಗಳು ಅಂತ ಹೇಳ್ತಾರಲ್ಲ. ಸೊ ಈ ತರ ಒಂದಿರೋ ಗುಹೆಗಳನ್ನ, ಬಟ್ ಈ ಗುಹೆ ಮಾತ್ರ ಹೇಗ್ ಕಾಣಿಸ್ತಿತ್ತು ಅಂತ ಹೇಳಿದ್ರೆ, ಫುಲ್ಲು ಮಂಜು ಹನಿ, ಈ ಮಳೆ ಹನಿಗಳು ಏನಿರುತ್ತೆ ಅದ್ರ ಜೊತೆಲೆ ಈ ಗುಹೆಯಿಂದ ಗಾಳಿ ಈಚೆ ಬರುವಾಗ ಒಂಥರ ಪುಫ್ ಅಂತ ತರ ದೆವ್ವ ಸೌಂಡ್ ಬರ್ತಿತ್ತಂತೆ. Why it was called the Devil's Kitchen? Oh, we have seen it, but we could never capture it because it will come in puffs. ಸೊ ಅದೊಂದೇ ರೀಸನ್ಗೆ ಡೆವಿಲ್ಸ್ ಕಿಚನ್ ಅಂತ ಆಗಿನ ಕಾಲದಲ್ಲೇ ಇದನ್ನ ಇಟ್ರು. 1992ರಲ್ಲಿ ಗುಣ ಮೂವಿ, ಕಮಲ್ ಹಾಸನ್ ಆಕ್ಟ್ ಮಾಡಿರೋ ಗುಣ ಮೂವಿನ ಈ ಗುಹೆಯಲ್ಲಿ ಲೈಕ್ ಗುಣ ಅನ್ನೋ ಒಂದು ಕ್ಯಾರೆಕ್ಟರ್ ಹೀರೋಯಿನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಗುಹೆಯಲ್ಲಿ ಇಟ್ಕೊಂಡು ಅಲ್ಲೊಂದು ಸಾಂಗ್ ಪ್ಲೇ ಆಗುತ್ತೆ. ಆ ಸಾಂಗ್ಗೆ ಕಣ್ಮಣಿ ಅನ್ಬೋಡು ಅನ್ನೋ ಸಾಂಗು. ಆ ಸಾಂಗ್ ಆದ್ಮೇಲೆನೆ ಸ್ಪಾಟ್ ಫೇಮಸ್ ಆಗಿ ಅವಾಗಿಂದಾನೇ ಇದಕ್ಕೆ ಗುಣ ಕೇವ್ ಅನ್ನೋ ಹೆಸರು ಬರುತ್ತೆ. ಸೊ ಪ್ರೀವಿಯಸ್ಲಿ ಇಟ್ ವಾಸ್ ಕಾಲ್ಡ್ ಆಸ್ ಅ ಡೆವಿಲ್ಸ್ ಕಿಚನ್ ಅಂಡ್ ಮೂವಿ ರಿಲೀಸ್ ಆದ್ಮೇಲೆ ಗುಣ ಕೇವ್ ಅಂತ ಚೇಂಜ್ ಆಗುತ್ತೆ. ಇದಾಗಿತ್ತು ಗುಣ ಕೇವ್ನ ಕತೆ. ಇನ್ನು ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ನೀವು ನಂಬದೇ ಹೋಗಿ, ನನ್ನ ಲೈಫಲ್ಲೇ ಯಾವ ಮಲಯಾಳಿ ಮೂವಿಗೆ ಥಿಯೇಟರ್ಗೆ ಹೋಗಿಲ್ಲ ನಾನು. ಮಲಯಾಳಂ ಮೂವಿ ತಮಿಳಲ್ಲಿ ಡಬ್ ಆಗಿ ನಾನು ನೋಡಿದ್ದೀನಿ ಹೊರತು ಲೈಕ್ ಮೂವೀಸ್ ಇದುವರೆಗೂ ಥಿಯೇಟರ್ ಹೋಗಿ ನೋಡೇ ಇಲ್ಲ. ಬಟ್ ಈ ಮೂವಿಗೆ ಹೋದೆ ಕಾರಣ ಏನಂತ ಹೇಳಿದ್ರೆ, ಒಂದನೇದು ಕಣ್ಮಣಿ ಅನ್ಬೋಡು ಅನ್ನೋ ಸಾಂಗು, ಎರಡನೇದು ಗುಣಾಕೇವು, ಮೂರನೇದು ಆ ಫ್ರೆಂಡ್ಶಿಪ್. ಲೈಕ್ ತನ್ನ ಫ್ರೆಂಡ್ ಕಷ್ಟದಲ್ಲಿದ್ರೆ ಯಾವ ಲೆವೆಲ್ ಬೇಕಾದ್ರೂ ನಾವು ಇಲ್ಲಿ ಹೆಲ್ಪ್ ಮಾಡ್ತೀವಿ ಅನ್ನೋದು 2006ರಲ್ಲಿ ನಡೆದ ಇನ್ಸಿಡೆಂಟ್ ಅಲ್ಲಿ ಆ ಮಂಜು ಮೇಲ್ ಬಾಯ್ಸ್ ಎಲ್ಲರೂ ಪ್ರೂವ್ ಮಾಡಿದ್ದಾರೆ. ಅದು ಒಂದೇ ರೀಸನ್ಗೆ ಈ ಮೂವಿಗೆ ನಾನು ಹೋಗಿದ್ದು. ನಮ್ಮ ಮೂವಿ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಕಯಾಮುಯ ಅಂತ ಅವ್ರು ಏನೇ ಮಾತಾಡೋ ಸಬ್ ಟೈಟಲ್ ಇದ್ದಿದ್ದರಿಂದ ನಾವು ತಪ್ಪಿಸ್ಕೊಂಡೆ ಗುರು. ಅದಾದ್ಮೇಲೆ ಅವರು ಪಳನಿ ಮಾರ್ಗವಾಗಿ ಕೊಡೈಕನಲ್ಗೆ ಹೋಗ್ತಾರೆ. ಪಳನಿ ಬಂದ್ಮೇಲೆ ಆಲ್ಮೋಸ್ಟ್ ತಮಿಳು, ಅಲ್ಲಿಂದ ಮೂವಿ ಆಲ್ಮೋಸ್ಟ್ ಅರ್ಥ ಆಗೋಯ್ತು. ಆ ಸುಭಾಷ್ ಅನ್ನೋ ಫ್ರೆಂಡ್ ಏನು ಹಳ್ಳದೊಳಗಡೆ ಬಿದ್ದೋಗ್ತಾನೆ, ಅದಾದ್ಮೇಲೆ ಬರೋ ಒಂದೊಂದು ಸನ್ನಿವೇಶಗಳಾಗ್ಲಿ, ಆ ಒಂದೊಂದು ಸಿನರಿ ಆಗ್ಲಿ, ಅವ್ರು ಜಾಸ್ತಿ ಮಾತಾಡಲ್ಲ, ಬಟ್ ಅವ್ರ ಎಕ್ಸ್ಪ್ರೆಷನ್ಸ್, ಆ ಮುಖ ಭಾವನೆಗಳು, ಇದರಿಂದಾನೇ ಥಿಯೇಟರ್ ಇರೋ ಎಲ್ಲರಿಗೂ ಅರ್ಥ ಆಗುತ್ತೆ. ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್ ಇನ್ ಫ್ರಂಟ್ ಆಫ್ ಎಮೋಷನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಭಾವನೆಗಳ ಮುಂದೆ ಯಾವ ಭಾಷೆನೂ ನಿಲ್ಲಲ್ಲ ಅನ್ನೋದು ಈ ಮೂವಿ ಪ್ರೂವ್ ಮಾಡಿದೆ ಗುರು. ಏನೇ ಮಲಯಾಳ ಮೂವಿ ಆದರೂ ಆ ಫೀಲಿಂಗ್, ಆ ಎಮೋಷನ್ಸ್ ಸೀರಿಯಸ್ಲಿ ಲೈಕ್ ಅಷ್ಟು ಹಾರ್ಟ್ ಫೆಲ್ಟ್ ಆಯ್ತು. ನಿಮ್ಗೆ ಗೊತ್ತು, ಸಿಕ್ಕಾಪಟ್ಟೆ ಮೂವಿಗೆ ಹೋಗಿದ್ದೀನಿ ನಮ್ಮ ಹುಡುಗರ ಜೊತೆ, ಬಟ್ ಅದೇ ಈ ಸೀನು ಆಗ್ತಿದ್ದೀನಿ ನೋಡಿ. ಈ ಪರ್ಟಿಕ್ಯುಲರ್ ಸೀನ್ ಹಾಕಿದ್ಮೇಲೆ ಕೆಳಗಡೆ ಬಿದ್ದಿರೋ ಸುಭಾಷ್ನ ಏನ್ ನೋಡ್ತಾನೋ, ಅದನ್ನ ನೋಡಿದಾಗಿಂದ ಭರತ್ ಮುಖ ನಂಗೆ ನಿಜ ನೋಡಕ್ಕಾಗಿಲ್ಲ, ಅಷ್ಟು ಫೀಲ್ ಮಾಡ್ತಿದ್ದ ಅವನು. ಒಂಥರ ಅಳೋದೊಂದು ಕಮ್ಮಿ, ಕಣ್ ತುಂಬಾ ನೀರು ತುಂಬಿಕೊಂಡಿದ್ದಂತೂ ನಾನು ಅನ್ಕನ್ನಾರೆ ನೋಡಿದೆ. ಅಷ್ಟು ಒಂದು ಎಮೋಷನಲಿ ಲಾಕ್ ಮಾಡುತ್ತೆ ಈ ಮೂವಿ. ಸೊ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಪ್ರಕಾರನೇ ಈ ಮೂವಿಗೆ ನಾನು ಮೇನ್ ಹೋಗೋ ರೀಸನೇ ಆ ಒಂದು ಸಾಂಗ್ ಅಂತ. ಆ ಸಾಂಗ್ ಅಲ್ಲಿ ನಂಗೆ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಸಾಂಗ್ ಎಲ್ಲಿ ಪ್ಲೇಸ್ ಮಾಡ್ಬೇಕು ಅನ್ನೋದ್ರಲ್ಲಿ ಮಂಜು ಮೇಲ್ ಬಾಯ್ಸ್ ಟೀಮು ಪಕ್ಕಾ ವರ್ಕ್ ಮಾಡಿದ್ದಾರೆ. ಕರೆಕ್ಟ್ ಆಗಿ ಆ ಸುಭಾಷ್ನ ತಗೊಂಡು ಬಿಟ್ಟು ಈಚೆ ಬಂದ ಆ ಸಾಂಗ್ ನ ಪ್ಲೇ ಮಾಡ್ತಾರೆ. ಆ ಮೂಮೆಂಟ್ ಮಾತ್ರ ಹೇಗಿತ್ತು ಅಂತ ಹೇಳಿದ್ರೆ, ಕಿರ್ಚಿ ನನ್ ಗಂಟ್ಲು ಹೋಯ್ತಷ್ಟೇ. ಆ ಮೂಮೆಂಟ್ ಸ್ವಲ್ಪ ನೋಡ್ಕೊಂಬನ್ನಿ. ಮನಿದನ್ ಉಣರ್ದುಕೊಳ್ಳ, ಇದು ಮನಿದನ್ ಕಾದಲಲ್ಲ. ಅಂದ್ರೆ ಮನುಷ್ಯ ಅರ್ಥ ಮಾಡ್ಕೊಳಕ್ಕೆ ಇದು ಮನುಷ್ಯರು ಪ್ರೀತಿ ಅಲ್ಲ, ಅದನ್ನೂ ದಾಟಿ ಅಮರವಾದದು ಅಥವಾ ಪರಿಶುದ್ಧವಾದದು ಅನ್ನೋದು ಈ ಸಾಂಗ್, ಈ ಮೂವಿಗೆ ಹಾಕಿ ಅವ್ರು ಪ್ರೂವ್ ಮಾಡಿರೋದೇನಂತ ಹೇಳಿದ್ರೆ, ಆ ಲವ್ ಅನ್ನೋದು ಬೇರೆ ಕಪಲ್ಸ್, ಹುಡುಗ ಹುಡುಗಿ ಅದನ್ನ ಮಾತ್ರ ಲವ್ ಆಗಲ್ಲ, ಅದು ಮಾತ್ರ ಪ್ರೀತಿ ಆಗಲ್ಲ. ಫ್ರೆಂಡ್ಸ್ ಒಳಗಡೆನೂ ಅದಕ್ಕೂ ಮೀರಿದ ಒಂದು ಪ್ರೀತಿ ಅನ್ನೋದು ಈ ಮೂವಿ ಪಕ್ಕಾ ಪ್ರೂವ್ ಮಾಡುತ್ತೆ. ಫೈನ್, ರಿವ್ಯೂ ಮುಗಿಸೋಂತ ಟೈಮ್ ಬಂದಿದೆ. ಈ ಮೂವಿಯಿಂದ ನಾವು ಕಲಿಯೋ ವಿಷಯಗಳು ಏನಂತ ಹೇಳಿದ್ರೆ, ಯಾವುದೇ ಒಂದು ಟ್ರಿಪ್ ಆಗ್ಲಿ, ಹುಡುಗರ ಜೊತೆ ಹೋಗ್ಲಿ, ಫ್ಯಾಮಿಲಿ ಜೊತೆ ಹೋಗ್ಲಿ, ಸ್ವಲ್ಪ ಹುಷಾರಾಗಿರ್ಬೇಕು. ಅಧಿಕ ಪ್ರಸಂಗ ತಂದಿಂದ ಏನಾಗುತ್ತೆ ಅನ್ನೋದಕ್ಕೆ ಈ ಮೂವಿ, ಈ ಇನ್ಸಿಡೆಂಟ್ ಒಂದು ಒಳ್ಳೆ ಉದಾಹರಣೆ. ಆಲ್ಸೋ ಲೈಕ್ ರಿಯಲ್ ಫ್ರೆಂಡ್ಸ್ ಅನ್ನೋರು ಯಾವುದೇ ಒಂದು ಕಷ್ಟ ಬಂದ್ರು ನಮ್ಮನ್ನ ಬಿಟ್ಟೋಲ್ಲ ಅನ್ನೋದಕ್ಕೂ ಈ ಇನ್ಸಿಡೆಂಟ್ ಆಗ್ಲಿ, ಮೂವಿ ಆಗ್ಲಿ ಪ್ರೂವ್ ಮಾಡಿದೆ. ನನ್ನ ಪ್ರಕಾರ ಈ ಮೂವಿ ನೋಡ್ಬೇಕಂತ ಹೇಳಿದ್ರೆ ಮನ್ಸು ಮಾಡ್ಕೊಂಡು ಹೇಳ್ತೀನಿ, 100% ನೀವು ಹೋಗಿ ಥಿಯೇಟರ್ ಅಲ್ಲೇ ನೋಡಿ. ಮೇಲೆ ಅವರ ಒಂದು ಎಮೋಷನ್ಸ್ ಏನಿದೆ ಅದು ನಿಮ್ಮನ್ನ ಲಾಸ್ಟ್ ಮೂಮೆಂಟ್ ವರೆಗೂ ಚೇರ್ ಬಿಟ್ಟು ಅಲ್ಲಾಡ್ದಂಗೆ ನೋಡ್ಕೊಳ್ಳುತ್ತೆ. ಥಿಯೇಟರ್ ಗಳಿಂದ ತೆಗಿಯೋಕ್ ಮುಂಚೆ ಹೋಗಿ ಥಿಯೇಟರ್ ಅಲ್ಲೇ ನೋಡಿ, ಒಂದು ಎಮೋಷನ್ ನ ಥಿಯೇಟರ್ ಅಲ್ಲೇ ಅನುಭವಿಸಿ. ಯಾವುದೇ ಕಾರಣಕ್ಕೂ ಮೂವಿ ಮಿಸ್ ಮಾಡ್ಕೊಳಕ್ ಆಗ್ಬೇಡಿ. ಹೆಂಗಪ್ಪ ಹೇಳ್ತೀನಿ ಅಂದ್ರೆ, ಫೆಬ್ರವರಿ ನಮ್ಮ ಫೋನ್ ಮಾಡ್ತೀನಿ ಬಿಟ್ಲಾ, ಫೈನ್ ಫೋನ್ ಇಟ್ರು. ಏನ್ ಹೇಳ್ತಿದ್ದೆ
ಕೊಡೈಕನಲ್ ಸೈಡ್ ಏನಾದ್ರು ಟ್ರಿಪ್ ಅವ್ರಿಗೆ ಗುಣಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ 100% ಹೋಗ್ಬೋದು. ಬಟ್ ಮೂವಿಯಲ್ಲಿ ತೋರಿಸಿರೋ ಸ್ಪಾಟ್ ಅಂತೂ ನಿಮ್ಗೆ ಅಲೋ ಮಾಡಲ್ಲ. ರೀಸೆಂಟ್ ಆಗಿ 12ರಿಂದ 13 ಜನ ಲೈಕ್ ಮಿಸ್ ಆಗಿ ಆ ಜಾಗದಲ್ಲಿ ಬಿದ್ದು ಮತ್ತೆ ಅವ್ರು ಎದ್ ಬಂದಿದ್ದ ಚರಿತ್ರೆನೇ ಇಲ್ಲ. ಒಂದೇ ಕಾರಣಕ್ಕೆ ಗೌರ್ಮೆಂಟ್ ಏನ್ ಡಿಸೈಡ್ ಮಾಡೋರು ಅಂತ ಹೇಳಿದ್ರೆ ಲೈಕ್ ಕೈಂಡ್ ಆಫ್ ರೆಸ್ಟ್ರಿಕ್ಟೆಡ್ ಏರಿಯಾ ಅಂದ್ರೆ ಲೈಕ್ ಗುಣಕ್ಕೆ ಅಂದ್ರೆ ಕೈಂಡ್ ಆಫ್ ಪಾರ್ಕ್ ಅದು ಇದು ಆ ಪಿಲ್ಲರ್ ರಾಕ್ಸ್ ಇದನ್ನೆಲ್ಲ ನೋಡಬಹುದು ಹೊರತು ಗುಣಕ್ಕೆ ಒಳಗಡೆ ಎಂಟ್ರಿ ಮಾಡೋದಕ್ಕೆ ಯಾವುದೇ ರೀತಿಯಾದ ಪರ್ಮಿಷನ್ ಇಲ್ಲ. ಗುಣಕ್ಕೆ ವ್ಲಾಗ್ ಎಲ್ಲ ಕಮಿಂಗ್ ವಿಡಿಯೋಸ್ ಅಲ್ಲಿ ಬರುತ್ತೆ, ಪ್ಲಾನ್ ಮಾಡಿದೀನಿ, ವಿತ್ ಬಾಯ್ಸೇ ಬರುತ್ತೆ. ಲೈಕ್ ಡ್ರೋನ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ. ಅದೊಂದು ಬಂದಿದ ತಕ್ಷಣ ಗುಣ ಕೇವ್ ಏನು ಎಲ್ಲಾ ಕೇವು ಬೆಟ್ಟ ಗುಡ್ಡ ಎಲ್ಲಾನು ಲೈಕ್ ತೆಗೆದು ಚಾನಲ್ ಅಲ್ಲಿ ಹಾಕ್ತಿರಾನ. ಗುಣ ಕೇವ್ ಹೋಗ್ಬೋದಾ ಅಂತ ಕೇಳೋರ್ಗೆಲ್ಲ ಈ ಆನ್ಸರ್ ಅಷ್ಟೇ. ಫೈನ್ ಗೈಸ್, ಲೈಕ್ ಇದಾಗಿತ್ತು ಮಂಜುಮೆಲ್ ಮೂವಿನ ರಿವ್ಯೂ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಬಾಜಿ ಬಾಯ್ ಫಾರ್ ರೆಕಮೆಂಡಿಂಗ್ ಸಜೆಸ್ಟಿಂಗ್ ಟು ಡೂ ದಿಸ್ ವಿಡಿಯೋ. ನೀವಿಲ್ಲ ಅಂದ್ರೆ ನಿಜ ನನಗೆ ಐಡಿಯಾನೇ ಇರಲಿಲ್ಲ. ಫೈನ್, ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರೂ ನೋಡ್ತೀನಿ. ಅಂಟಿಲ್ ದಟ್ ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ. ಇದೇ ತರ ಮೂವಿ ರಿವ್ಯೂಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾವುದೇ ರೀತಿಯಾದ ಹಿಂದೆ ಮುಂದೆ ನೋಡಿದೆ 100% ನಿಮಗೋಸ್ಕರ ರಿವ್ಯೂ ಮಾಡೇ ಮಾಡ್ತೀನಿ. ಫೈನ್, ನನ್ನ ರಿವ್ಯೂ ಇದಾಗಿತ್ತು. ಮೂವಿ ಹೇಗಿದೆ ಅಂತ ನೀವು ನೋಡ್ಬಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಂಟಿಲ್ ದಟ್ ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ಠಡಾ. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. அபிராமியே தாலாட்டும் சாமியே நான் தானே தெரியுமா, சிவகாமியே சிவனில் நீயும் பாதியே அதுவும் உனக்கு புரியுமா. லாலி லாலியே லாலி லாலியே.